ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 369ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಕಬಂದ ರಾಮ ಲಕ್ಷ್ಮಣರಿಗೆ ಪಂಪಾ ಸರೋವರ ಕುರಿತು ಅವರಿಗೆ ಅದರ ವರ್ಣನೆಯನ್ನು ಮಾಡ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಅವರು ಆ ಪಂಪಾ ಸರೋವರದ ಬದಿಯಲ್ಲಿಯೇ ಮಾತಂಗ ಮುನಿ ಆಶ್ರಮ ಇದೆ, ಮಾತಂಗ ಪರ್ವತ ಇದೆ, ಮಾತಂಗ ಮುನಿ ಆಶ್ರಮ ಇದೆ. ಆ ಆಶ್ರಮದ ಶಿಷ್ಯರು ಇಲ್ಲೇ ಪಂಪಾ ಸರೋವರಕ್ಕೆ ಜಲಕ್ಕಾಗಿ, ಪುಷ್ಪಗಳಿಗಾಗಿ, ಹಣ್ಣು ಹಂಪಲಕ್ಕಾಗಿ ಬರ್ತಾ ಇರ್ತಾರೆ. ಹೇಳ್ತಾನೆ ಅವನ ಶಿಷ್ಯರಲ್ಲಿ ಶ್ರೇಷ್ಠ ಶಿಷ್ಯರು ಯಾರಂದರೆ ಶಬರಿ ಅಂತ ಹೇಳ್ತಾರೆ. ಮುಂದೆ ಶಬರಿ ಬಹಳ ದಿನಗಳಿಂದ ನಿಮ್ಮ ದಾರಿ ಕಾಯ್ತಾ ಇದ್ದಾನೆ. ಅದನ್ನೇ ಹೀಗೆ ಹೇಳ್ತಾನವ. ಓ ರಾಘವ, ಮಾತಂಗ ಮುನಿ ಶಬರಿ, ಶಿಷ್ಯಳು ಶಬರಿ ಹೆಸರಿನ ಸನ್ಯಾಸಿನಿ ದೀರ್ಘಕಾಲದಿಂದ ವಾಸವಾಗಿರೋಳು. ಬಹಳ ದಿನಗಳಿಂದ ಅಲ್ಲಿ ಅದಾಳ. ಅವರು ಯಾರಂದರೆ ಆಕೆ ಒಬ್ಬಕ್ಕೆ ರಾಜಕುಮಾರಿ, ವ್ಯಾಧ ಅಂದರೆ ಬೇಡರ ಒಬ್ಬ ರಾಜನ ಮಗಳಕ್ಕೆ. ಅವರ ತಂದೆ ಅವಳು ಪ್ರಾಪ್ತ ವಯಸ್ಸಿಗೆ ಬಂದಾಗ, ಯುವತಿಯಾದಾಗ ಅವಳನ್ನು ಒಬ್ಬ ವರನಿಗೆ ಮದುವೆ ಮಾಡಿಕೊಡ್ಲಿಕ್ಕೆ ಮದುವೆ ಕಾರ್ಯಕ್ರಮವನ್ನು ನಡೆಸಿರ್ತಾರೆ. ಆಕೆಗೆ ಮದುವೆಯಲ್ಲಿ ಅಭಿರುಚಿ ಇರುವುದಿಲ್ಲ. ಅದನ್ನು ಬಿಟ್ಟು ಅವಳೇನು ಮಾಡ್ತಾಳೆ, ಮದುವೆ ದಿವಸ ಈ ಕಡೆ ಅರಣ್ಯದತ್ತ ಬಂದು ಮಾತಂಗ ಋಷಿ ಮುನಿಗಳ ಹತ್ರ ಬರ್ತಾಳೆ. ತನ್ನ ಮನಸ್ಸಿನ ಒಂದು ಇದನ್ನೆಲ್ಲ ಹೇಳ್ಕೊಳ್ತಾಳೆ. ಮುಂದೆ ಆ ಋಷಿ ಮುನಿಗಳು ತನ್ನಲ್ಲಿನೇ ಅವರಿಗೆ ಇರಲಿಕ್ಕೆ ಹೇಳಿಬಿಡ್ತಾರೆ. ಬಹಳ ದಿನಗಳಿಂದ ಸೇವೆ ಮಾಡ್ತಾ ಇದ್ಕೊಂಡು ಒಂದು ದಿನ ಮಾತಂಗ ಮುನಿಗಳು ದೇಹ ತ್ಯಾಗ ಮಾಡುವ ಕಾಲಕ್ಕೆ ಅವಳು ಕೇಳ್ತಾಳೆ, ನೋಡು ಗುರುಗಳ, ಇಲ್ಲಿ ತನಕ ನೀವು ಇದ್ರಿ ನನಗೆ, ಮತ್ತು ನನಗೆ ಮುಂದಿನ ಮಾರ್ಗ ಏನಂದಾಗ ಮಾತಂಗ ಮುನಿಗಳು ಹೇಳ್ತಾರೆ, ಒಂದು ದಿನ ರಾಮ ಲಕ್ಷ್ಮಣರು ಈ ಕಡೆಗೆ ಬರ್ತಾರೆ, ಅವ್ರದ್ದು ದರ್ಶನ ಆಗ್ತದೆ, ನೀನು ಅವಾಗ ಪವಿತ್ರಳಾಗ್ತೀಯ, ಅಂದರೆ ನೀನು ಪುಣ್ಯವಂತಳಾಗ್ತೀಯ, ಮತ್ತು ಅವರ ಕೈಯಿಂದನೇ ನೀನು ಚಿತೆಯನ್ನು ಹೊಂದಿದಾಗ ನಿನ್ನ ಜನ್ಮ ಮುಕ್ತಿಯಾಗ್ತಿದೆ ಅಂತ ಮಾತಂಗ ಮುನಿ ತನ್ನ ಶಿಷ್ಯಳಾದ ಶಬರಿಗೆ ಹೇಳಿರ್ತಾನೆ. ಅದನ್ನೇ ಇಲ್ಲಿ ಹೀಗೆ ಹೇಳ್ತಾರವರು, ನಿನ್ನನ್ನು ದೇವರೆಂದು ಧರ್ಮನಿಷ್ಠೆ ವ್ಯಾಧ ಶಬರಿ ನಿನ್ನ ದರ್ಶನಕ್ಕಾಗಿ ಕಾಯುತ್ತಿಹಳು ಬಹುಕಾಲದಿಂದ. ವ್ಯಾಧ ಶಬರಿ ಅಂದರೆ ಬೇಡರ ಶಬರಿ ನಿಮ್ಮ ದರ್ಶನಕ್ಕಾಗಿ ಕಾಯ್ತಾಳೆ. ಯಾಕೆ ಕಾಯ್ತಾಳೆ ಅಂದ್ರೆ ಗುರು ಹೇಳಿರ್ತಾನೆ ನಿನಗೆ ಮುಕ್ತಿ ಸಿಗಬೇಕಾಗಿತ್ತಂದ್ರೆ ರಾಮನ ದರ್ಶನ ಆಗಬೇಕು, ಅವನಿಗಾಗಿ ಕಾಯು, ಒಂದು ದಿವಸ ಇಲ್ಲಿ ಬಂದೇ ಬರ್ತಾರಂತೆ ಗುರು ಹೇಳಿರ್ತಾನೆ. ಅದನ್ನೇ ತಲೆಯಾಗಿಟ್ಕೊಂಡು ಅವಳು ನಿತ್ಯ ರಾಮನ ದಾರಿಯನ್ನು ಕಾಯ್ತಿರ್ತಾಳೆ. ಭಾಳದಿಂದ ನಿನ್ನ ದಾರಿ ಕಾಯ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಪಂಪಾ ಸರೋವರದ ಪಶ್ಚಿಮ ದಡ ಮಾರ್ಗವಾಗಿ ಹೋದಲ್ಲಿ ಮಾತಂಗ ಮುನಿ ಆಶ್ರಮವಿದೆ ಪ್ರಶಾಂತ ವಾತಾವರಣದಲ್ಲಿ. ಹಾಗಾದರೆ ಆ ಮಾತಂಗ ಮುನಿ ಆಶ್ರಮ ಎಲ್ಲಿದೆ ಅಂದರೆ ಈ ಪಂಪಾ ಸರೋವರದ ಪಶ್ಚಿಮ ದಡಕ್ಕೆ ಮಾರ್ಗವಾಗಿ ಮುಂದೆ ಹೋದರೆ ಅಲ್ಲಿ ಮಾತಂಗ ಪರ್ವತ ಸಿಗ್ತಿದೆ. ಅಲ್ಲಿ ಮಾತಂಗ ಮುನಿ ಆಶ್ರಮ ಇದೆ. ಆ ಆಶ್ರಮದಲ್ಲಿನೇ ಅವಳಿದ್ದಾಳೆ ಮತ್ತು ಆಶ್ರಮದಲ್ಲಿ ಪ್ರಶಾಂತ ವಾತಾವರಣ ಇದೆ. ಬಹಳ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥ ವಾತಾವರಣ ಆ ಮಾತಂಗ ಮುನಿ ಆಶ್ರಮದಲ್ಲಿ ಇದೆ ಅಂತ ಹೇಳ್ತಾನೆ. ಅರಣ್ಯದಲ್ಲಿ ಪ್ರಶಾಂತತೆ ಕಾಪಾಡಿದ ಮುನಿ ಮಾತಂಗ. ಅಲ್ಲಿ ಇಂದಿಗೂ ಆನೆಗಳು ಸುಳಿಯವು. ಆನೆಗುಂದಿ ಆ ಪ್ರದೇಶದಲ್ಲಿ ಸಾಕಷ್ಟು ಆನೆಗಳಿವೆ. ಆದರೆ ಆ ಮಾತಂಗ ಪರ್ವತದಲ್ಲಿ ಮಾತ್ರ ಆನೆಗಳು ಸುಳಿಯುವುದಿಲ್ಲ ಅಂತ ಕಬಂದ ಹೇಳ್ತಾನೆ. ಯಾಕೆ ಸುಳಿಯೋದಿಲ್ಲ ಅಂದರೆ ಅಲ್ಲಿ ಮಾತಂಗ ಋಷಿ ಮುನಿಗಳ ಇದ್ದಿದ್ದರಿಂದ ಅವರಿಗೆ ಯಾವುದೇ ರೀತಿಯಾಗಿ ಉಪದ್ರ ನೀಡಬಾರ್ದು, ತೊಂದರೆ ಆಗಬಾರ್ದು ಅಂದ್ಕೊಂಡು ಆ ಆನೆಗಳು ಅಲ್ಲಿ ಸುಳಿತಾ ಇದ್ದಿದ್ದಿಲ್ಲ. ನಂದನವನಕ್ಕೆ ಸಮವಿದೆ ಮಾತಂಗವನ. ಶಬರಿ ಮಾತಂಗವನದಲ್ಲಿ ಇದ್ದಾಳೆ. ನೀವು ಪಂಪಾ ಸರೋವರದ ಪಶ್ಚಿಮ ದಡ ಮಾರ್ಗವಾಗಿ ಹೋದರೆ ಆಶ್ರಮ ಸಿಗ್ತಿದೆ. ಈ ಪ್ರಶಾಂತವಾದಂಥ ಆಶ್ರಮ ಇದೆ. ಅಲ್ಲಿ ಯಾವ ಆನೆಗಳು ಸುಳಿಯೋದಿಲ್ಲ. ಎಲ್ಲೆಡೆ ಹಸಿರು ಹೂ, ಹಣ್ಣು, ಜೇನು, ಪ್ರಶಾಂತವನ. ಯಾವ ರೀತಿ ದೇವೇಂದ್ರನ ನಂದನವನದಲ್ಲಿ
ಹಣ್ಣು ಹಂಪಲು ಜೇನು ತುಂಬಿರ್ತದೆ, ಅದೇ ರೀತಿಯಾಗಿ ಅದಕ್ಕೆ ಸಮವಾದಂಥ ವನ ಇದು ಮಾತಂಗವನ. ಈ ಮಾತಂಗವನದಲ್ಲಿ ಕೂಡ ಅದೇ ವಾತಾವರಣ ಇದೆ, ಅದೇ ಅಂಥದ್ದೇ ಗಿಡ ಬಳ್ಳಿ ಹೂ ಜೇನು ಎಲ್ಲ ನಿಮ್ಗೆ ನೋಡಲಿಕ್ಕೆ ಸಿಗ್ತಿದೆ. ಪಂಪಾ ಸರೋವರ ಎದುರಿಗಿದೆ ಗಿಡ ಬಳ್ಳಿ ತುಂಬಿದ ಗಿರಿ. ಪಂಪಾ ಸರೋವರದ ಎದುರಿಗೆ ಒಂದು ದೊಡ್ಡ ಬೆಟ್ಟ ಇದೆ, ಅದು ಸದಾ ಗಿಡ ಬಳ್ಳಿಗಳಿಂದ ತುಂಬಿರ್ತದೆ, ಗಿರಿಗಳಿಂದ ತುಂಬಿರ್ತದೆ. ಅದೇ ಋಷಮುಖ ಪರ್ವತ. ಆ ಪರ್ವತ ಏನು ಕಾಣಿಸ್ತದೆ, ಸದಾ ಈ ಗಿರಿಗಳಿಂದ ಗೂಹೆಗಳಿಂದ ಗಿಡಬಳ್ಳಿಗಳಿಂದ ಏನು ತುಂಬಿದ ಪಂಪಾ ಸರೋವರ ಎದುರಿಗೇನೋ ಒಂದು ಅರಣ್ಯವಿದೆ, ಬೆಟ್ಟವಿದೆ, ಏನು ಪರ್ವತ ಇದೆ, ಆ ಪರ್ವತವೇ ಋಷ್ಯಮುಖ ಪರ್ವತ. ಅಂದರೆ ಅದು ಪಂಪಾ ಸರೋವರದ ಹತ್ತಿರ ಇದೆ. ಋಷ್ಯಮುಖ ಪರ್ವತ ತುಂಬಿದೆ ಆನೆ ಮರಿಗಳಿಂದ. ಆ ಪರ್ವತದ ಒಂದು ಸಂಕೇತ ಏನಪ್ಪ ಅಂದ್ರೆ ಅಲ್ಲಿ ಸಾಕಷ್ಟು ಆನೆ ಮರಿಗಳಿವೆ. ಈಗ ನೋಡ್ರಿ, ಈಗಿನ ಆನೆಗುಂದಿ ಅಂತ ಏನು ಹೇಳ್ತೇನೆ, ಆನೆಗುಂದಿ ಅಂದರೆ ನಾವು ಆನೆಗಳು ಇದು ಏನು ವಲಸೆ ಹೋಗ್ತಾವಲ್ಲ, ಅಲ್ದಾಡುವಂಥ ಒಂದು ಮಾರ್ಗ, ಅದು ಒಂದು ಸಂಧಿ ಅಂತ ಕರಿತೀವಿ ನಾವು, ಅದನ್ನೇ ಆನೆಗುಂದಿ ಅಂತ ಬಂದಿದೆ. ಇಲ್ಲಿ ನೋಡಿ, ಅದನ್ನೇ ಹೇಳ್ತೇನೆ ನಾವು, ಋಷ್ಯಮುಖ ಪರ್ವತದಲ್ಲಿ ಸಾಕಷ್ಟು ಆನೆ ಮರಿಗಳಿವೆ, ಆನೆಗಳಿವೆ, ನೋಡಲಿಕ್ಕೆ ಸಿಗ್ತಿದೆ ಅಂತ ಹೇಳ್ತಾನೆ. ಆ ಶಿಖರದ ಮೇಲೆ ಮಲಗಿ ಕನಸಿನಲ್ಲಿ ಕಂಡದ್ದು ನನಸಾಗುವುದು ಎದ್ದಾಗ ಬೆಳಿಗ್ಗೆ. ಇನ್ನೊಂದು ಅಲ್ಲಿ ನಂಬಿಕೆಯನ್ನು ಹೇಳ್ತಾರೆ. ಆ ಋಷ್ಯಮುಖ ಪರ್ವತದ ಗಿರಿಗಳೇನಿದೆ, ಬೆಟ್ಟ ದೊಡ್ಡ ದೊಡ್ಡ ಬಂಡೆಗಳೇನಿವೆ, ಆ ಬಂಡೆಗಳ ತುದಿ ಮ್ಯಾಗ ಹೋಗಿ ನೀವು ಅಲ್ಲಿ ಮಲ್ಕೊಂಡು ಏನು ಕನಸು ಕಾಣ್ತೀರಿ, ಆ ಕನಸಿನಲ್ಲಿ ಏನು ಕಂಡಿರ್ತೀರಿ ಅದು ನೆನಸಾಗುತ್ತಿದೆ. ಬೆಳಗ್ಗೆ ಎದ್ದ ಕೂಡಲೇ ನಿಮ್ಗೆ ಆ ನೆನಸಾಗ್ತಿದೆ, ಏನು ಕಂಡಿರ್ತೀರಿ ಅದು ನಿಮಗೆ ಸಿಗ್ತಿದೆ ಅಂತ ಹೇಳಿ ಕಬಂದ ರಾಮನಿಗೆ ಹೇಳ್ತಾನೆ. ದುರುದ್ದೇಶದಿಂದ ಹೋದರೆ ಮಲಗಿದರೆ ರಾಕ್ಷಸರ ಪಾಲಾಗುವನು ಬೆಳಿಗ್ಗೆ. ಮತ್ತಲ್ಲಿ ಎಚ್ಚರಿಕೆ ಕೊಡ್ತಾನೆ. ನೀ ಕನಸು ಕಂಡದ್ದು ಏನಿರಬೇಕು, ಒಳ್ಳೆಯವ್ರಿಗಾಗಿರ್ಬೇಕು, ಒಳ್ಳೆಯದಾಗಿರಬೇಕು. ನೀವು ಒಂದೇನಾದರೂ ದುರುದ್ದೇಶದಿಂದ ಕನಸು ನೀನು ಅಲ್ಲಿ ಹೋಗಿ ಮಲಗಿದಿ, ನೀವೇನು ಕನಸು ಸಿಗೋದಿಲ್ಲ, ಅಲ್ಲಿ ರಾಕ್ಷಸರನ್ನು ನಿನ್ನನ್ನು ತಿಂದುಬಿಡ್ತಾರೆ. ಅದಕ್ಕೆ ಅಲ್ಲಿ ಹೋಗಬೇಕಾದ್ರೂ ಪ್ರಾಂಜಲ ಮನಸ್ಸಿನಿಂದ ಹೋಗಬೇಕಂತ ಹೇಳ್ತಾನೆ. ಮರಿ ಆನೆಗಳ ಜಲಕ್ರೀಡೆ ಶಬ್ದ ಸರೋವರದಲ್ಲಿ ಗುಂಜಿಸುವುದು ಮಾತಂಗ ಋಷಮುಖ ಪರ್ವತಗಳಲ್ಲಿ. ಇಲ್ಲಿ ಏನು ನದಿಗೆ ಅಂದ್ರೆ ಪಂಪಾ ಸರೋವರಕ್ಕೆ ಬಂದು ಏನು ನಾವು ಜಲಕ್ರೀಡೆಯನ್ನು ಮಾಡ್ತಾವೆ, ಪಂಪಾ ಸರೋವರನು ಅಂತಾರೋ ಪಂಪಾ ನದಿನೂ ಅಂತ ಹೇಳ್ತಾರಲ್ಲಿ, ಈ ಎರಡು ಪದಗಳನ್ನು ಬಳಸ್ಯಾರ. ಅಲ್ಲಿ ಬಂದು ಏನು ಜಲಕ್ರೀಡೆ ಮಾಡ್ತಾವೆ, ಅವುಗಳ ಏನೊಂದು ಸಪ್ಪಳ ಮಾಡ್ತಿರ್ತಾವೆ, ಗದ್ದಲ ಮಾಡ್ತವೆ, ಆ ಗದ್ದಲ ಈ ಋಷಮುಖ ಪರ್ವತದಲ್ಲಿಯೂ ಕೇಳ್ತಿದೆ ಮತ್ತು ಅದು ಈ ಮಾತಂಗ ಪರ್ವತದಲ್ಲಿಯೂ ಕೇಳ್ತಿದೆ ಅಂತ ಹೇಳ್ತಾನೆ. ಇನ್ನು ಮುಂದೆ ಆದ ವರ್ಣನೆಯನ್ನು ಯಾವ ರೀತಿಯಾಗಿ ಕಬಂದ ಮುಂದುವರಿಸ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.